ಎಕ್ಸಾಮ್ ಪ್ರಿಪರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಪದ್ಮಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪದ್ಮಾ ಅವರೇ. ನಮಸ್ಕಾರ ಮೇಡಮ್. ಪದ್ಮಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮಾತಾಡ್ತಿದ್ವಿ ಮೇಡಮ್, ಹೊರಗಡೆ ಬಂದಿದ್ದೀವಿ. ನಮ್ಮ ಮಗನಿಗೆ ಎಷ್ಟು ಓದಿದ್ರು ಅಂದ್ರೆ ನೆನಪಾಗ್ಬಿಡ್ತಾನೆ ಮೇಡಮ್ ಬೇಗನೆ. ಅದು ಎಕ್ಸಾಮ್ ಕುತ್ಕೊಂಡಾಗೆ ಅವನಿಗೆ ಒಂಥರ ಭಯ ಆಗುತ್ತೋ ಏನೋ ಒಂಥರ ಆತರ ಹೇಳ್ತಾನೆ. ನಮ್ಗೆ ಯಾಕಪ್ಪ ಏನಾಗುತ್ತೆ ಅಂತ ಕೇಳ್ದಾಗೆ ಈ ತರ ಹೇಳ್ತಾನೆ ಅವನು. ಅಂದ್ರೆ ಚೆನ್ನಾಗಿ ಓದ್ತಾನೆ, ಎಕ್ಸಾಮ್ ಹಾಲ್ಗೆ ಹೋದ್ರೆ ಭಯ ಆಗತ್ತೆ, ಓದಿದ್ದು ನೆನಪಿಗೆ ಬರೋದಿಲ್ಲ ಭಯಕ್ಕೆ. ಭಯ ಆಗುತ್ತೆ ಅಂತಾನೆ ಮೇಡಮ್ ಅವನು. ಜಯಪ್ರಕಾಶ್ ನಾಗ್ತೆ ಹೇಳಿ ಅವರು. ಭಯ ನಿವಾರಣೆ ಮಾಡೋದನ್ನೇ ನಮ್ ಕೆಲ್ಸ. ಅಂದ್ರೆ ಪೋಷಕರ ಒಂದು ಕೆಲ್ಸನೂ ಆಗ್ಬೇಕು. ಹಾಗೇನೆ ಒಳ್ಳೆಯ ಪದ್ಮಾ ಅವರೇ, ಇದು ಆತಂಕಕ್ಕೆ ನೀವು ಒಳಗಾಗ್ತಾ ಇದ್ದೀರಾ? ಅಂದ್ರೆ ಅವ್ರದ್ದು ಕೇಳಿದ್ರೆ ನಮಗ್ ಒಂಥರ ಅನ್ಸುತ್ತೆ ಸರ್, ಇಷ್ಟಕ್ಕೊಂದೆಲ್ಲ ಮಾಡ್ತೀವಿ ಮಕ್ಳುಗಳಿಗೆ ಯಾಕೆ ಹೀಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಅಷ್ಟೇ. ನಾವೇನು ಆತಂಕ ಅನ್ಸಲ್ಲ ನಮಗೇನು. ಅದೇ ಇಷ್ಟೆಲ್ಲ ಮಾಡ್ತೀವಿ. 9th ಓದ್ತಿದ್ದಾನೆ ಸರ್ ಈಗ, ಸಿದ್ಧಾರ್ಥ್ ಅಂತ ಅವನ ಹೆಸರು. ಅಲ್ಲ, ಒಂದು ನೀವು ತಿಳ್ಕೊಳ್ಳಿ, ಆತನ ಒಂದು ಸ್ಟ್ರೆಂತ್ಸ್ ಏನಿದೆ ಅನ್ನೋದನ್ನ ಗಮನಿಸಿ ನೀವು. ಹಲೋ ಮಾತಾಡಿ ಸರ್, ಉತ್ತರ ಕೊಡಿ. ಹಲೋ ಮೇಡಮ್. ಇಲ್ಲ, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಪ್ರತಿ ಮಕ್ಕಳಲ್ಲಿ ಒಂದೇನೋ ಒಂದು ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ನ ನಾವ್ ಯಾವಾಗ್ಲೂ ಇಟ್ಕೊಂಡು ಅದ್ರ ಜೊತೆ ಆಟ ಆಡೋದನ್ನ ಕಲಿಬೇಕು. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪೇನು ಅಂದ್ರೆ ಯಾರ್ದಾರು ವೀಕ್ನೆಸ್ ಅನ್ನೇ ಹೈಲೈಟ್ ಮಾಡ್ತಾ ಇರ್ತೀವಿ. ಆ ವೀಕ್ನೆಸ್ ನ ನಾವು ಮಾತಾಡಕ್ ಹೋಗ್ಬಾರ್ದು, ಅದನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಉದಾಹರಣೆಗೆ ಅವ್ನು ಮಾತಾಡೋದೇ ಇಲ್ಲ, ಜನರಲ್ ಸೋಷಿಯಲೈಸ್ ಆಗೋದೇ ಇಲ್ಲ ಅಂದ್ರೆ ನಾವೆಲ್ಲ ತರಬೇತುದಾರರ ತರದ ಒಂದು ತರಬೇತಿ ಕ್ಲಾಸಿಗೆ ತಗೊಂಡೋಗಿ ಹಾಕಿದ್ರೆ ನೀವು ನೋಡ್ರಿ ಅದ್ರಲ್ಲಿ ಅವ್ರು ಹೆಂಗೆ ಇಂಟ್ರೋವರ್ಟ್ ಆಗಿರೋರು ಎಕ್ಸ್ಟ್ರೋವರ್ಟ್ ಆಗ್ತಾರೆ ಅಂತ. ಸೊ ನಾವು ಏನ್ ಮಾಡ್ಬೇಕು, ಮಕ್ಕಳ ಆ ಒಂದು ಸ್ಟ್ರೆಂತ್ ಜೊತೆ ಆಟ ಆಡ್ಬೇಕು. ಅವ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ, ನಿಂದು ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್, ವೆರಿ ಗುಡ್, ನನ್ನ ಮಗ ಹಿಂಗಿರ್ಬೇಕು. ಆ ಕೆಲಸ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದು ಮನೆಯಲ್ಲೇ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿರ ನಡುವೆ ಏನಾಗ್ತಾ ಇರತ್ತೆ ಅಂದ್ರೆ, ಏನಾದ್ರೂ ಉಪ್ಪು ಜಾಸ್ತಿ ಆಗಿತ್ತು ಅಂದ್ರೆ ಮಾತ್ರ ಹೇಳ್ತೀವಿ ಹೊರತು ಚೆನ್ನಾಗಿದ್ದಾಗ ಹೇಳಲ್ಲ. ಸೊ ನಾವು ಸೇಮ್ ತಪ್ಪನ್ನ ವಿದ್ಯಾರ್ಥಿಗಳಲ್ಲೂ ಮಾಡ್ತಾ ಇರ್ತೇವೆ. ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರದ್ದು ಒಂದ್ ಸಣ್ಣದನ್ನು ನಾವು ಹೈಲೈಟ್ ಮಾಡಿ, ಎಸ್ ಯು ಆರ್ ವೆರಿ ಗುಡ್, ಬಿಡೋ ನೀನ್ ಮಾಡ್ತೀಯಾ. ಅಕಸ್ಮಾತ್ ಕೆಲವು ಸರಿ ನನಗೆ ಜ್ವರ ಬಂದಿದ್ಯಮ್ಮ, ನನಗೆ ಮಾರ್ಕ್ಸ್ ಜಾಸ್ತಿ ಬರ್ಲಿಲ್ಲ ಅಂದ್ರೆ ಅವೆಲ್ಲ ಗೊತ್ತಿಲ್ಲ ನನಗೆ ಅಂತ ಅನ್ನೋದ್ರ ಬಿಟ್ಟು, ಪರವಾಗಿಲ್ಲ ಮಗನೇ ಎಷ್ಟಾಗುತ್ತೆ ಅಷ್ಟು ಮಾಡು ಅನ್ನೋ ತರ ನಾವು ಪೂರಕವಾದ ಮಾತುಗಳನ್ನ ಆಡ್ತಾ ಇದ್ರೆ, ಸಪೋರ್ಟಿವ್ ಮಾತಾಡ್ತಾ ಇದ್ರೆ, ಅವರು ಎಲ್ಲ ಒಂದ್ ಕಡೆ ನಿಜವಾಗಿಯೂ ನಮ್ಮ ಪರವಾಗಿರ್ತಾರೆ. ಹೇ ನಮ್ಮಮ್ಮ ಎಷ್ಟು ಒಳ್ಳೆಯವಳು, ನಮ್ಮಪ್ಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಆ ಸಪೋರ್ಟಿವ್ ಫ್ಯಾಕ್ಟರ್ ಇಲ್ಲಿ ತುಂಬಾ ಕೆಲಸ ಮಾಡುತ್ತೆ. ಅವರು ಇದ್ದಕ್ಕಿದ್ದಂಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೋಗಿ ಯಾರ ಏನಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ತರ ಆ ಸಪೋರ್ಟ್ ನಾವು ಕೊಡ್ಬೇಕು. ಆ ಸಪೋರ್ಟಿವ್ ಮೆಕ್ಯಾನಿಸಮ್ ನಾವಾಗಬೇಕು. ಸುಮಾಕೃಷ್ಣ ಅವರೇ, ನಿಮ್ಮ ಪ್ರಶ್ನೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೇಸಿಕಲಿ ತಂದೆ ತಾಯಿಗೆ ಅಪ್ಪ ಅಮ್ಮ ಆಗಮಕ್ ಮುಂಚೆನೆ ಇದೆಲ್ಲ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಸನ ಅನ್ನೋದು ಎಲ್ಲಾ ಸ್ಟೇಜಲ್ಲೂ ಎಲ್ಲಾರ್ಗೂ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್. ಸೊ ಇದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ತಾಯಿ ಆಗೋ ಸಿದ್ಧತೆ ಇಲ್ಲಿದ್ದಾಗ್ಲೇನೆ ಹೌ ಟು ಬಿಹೇವ್ ವಿತ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು, ಹೇಗೆ ಮಾಡಬೇಕು, ಯಾವ ಇದರಲ್ಲಿ ನಿಮ್ಮ ಬೆಳವಣಿಗೆಯಲ್ಲಿ ಯಾವ ರೀತಿ ನಿಮ್ಮ ಪಾತ್ರ ವಹಿಸಬೇಕು ಅನ್ನೋದನ್ನ ತೋರಿಸೋದೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಏನ್ ಹೇಳ್ತೀರಾ? ಖಂಡಿತ ಸರಿ. ನಾನು ಗಾಂಧಿ ಬಜಾರಲ್ಲಿ ಒಂದ್ ಸಂಸ್ಥೆಯವ್ರು ಕರೆದ್ರು. ಅಮ್ಮಂದಿರೆಲ್ಲ ಒಂದ್ ಸಂಸ್ಥೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಹೆಂಗ್ ಸಾಕ್ಬೇಕಂತ ತಿಂಗಳಿಗೆ ಒಂದ್ಸರಿ ಡಿಸ್ಕಸ್ ಮಾಡ್ತಾರಂತೆ ಒಬ್ಬೊಬ್ರು ಮನೆಯಲ್ಲಿ. ಆ ತರ ಒಂದ್ಸರಿ ಕರೆಸಿದ್ರು. ನಿಜವಾಗ್ಲೂ ಏನೇನೋ ಕಾಡ ಹರಟೆ ಮಾಡ್ಕೊಂಡು ಯಾವ್ದೋ ಸೀರಿಯಲ್ ಅವ್ರು ಅಲ್ಲೋಡೋದ್ರಂತೆ ಇವ್ರು ಇಲ್ಲಿ ಓಡೋದ್ರಂತೆ ಅಂತ ಜಾಸ್ತಿ ಯೋಚನೆ ಮಾಡದೆ, ನಮ್ಮ ಮಕ್ಳ ಕತೆ ಏನು ಅಂತ ಅಮ್ಮಂದಿರು ಯೋಚನೆ ಮಾಡೋದಿದೆಯಲ್ಲ, ಅಪ್ಪಂದಿರು ಯೋಚನೆ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಮತ್ತಷ್ಟು ಮಾತಾಡ್ತೀನಿ ಸರ್. ಇನ್ನು ವಿದ್ಯಾರ್ಥಿಗಳು ಈ ಬಗ್ಗೆ ಏನ್ ಹೇಳಿದ್ದಾರೆ, ಏನು ತಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ, ಬನ್ನಿ ನೋಡೋಣ. ನನಗೆ ಒಂದು ಹೆವಿ ಅನ್ಸಿದ್ದ ಸಬ್ಜೆಕ್ಟ್ ಅಂದ್ರೆ, ನಾನೀಗ 8th ಸ್ಟ್ಯಾಂಡರ್ಡ್ನಲ್ಲಿ ಕಲೀಲಿಕತ್ತೇನೆ. ನನಗೆ ಹೆವಿ ಅನ್ಸಿದ್ದ ಪೋರ್ಷನ್ ಅಂದರೆ ಸೋಷಿಯಲ್ ಸೈನ್ಸ್. ನಾವು ಇನ್ನೂ ಮಟ್ಟ 7th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿದ್ದೆಲ್ಲ ನಮ್ಗೆ ಸೋಷಿಯಲ್ ಸೈನ್ಸಲ್ಲಿ ಬರೀ 3 ಬ್ರಾಂಚಸ್ ಇದ್ದು. ಆದರೆ ಈಗ 8th ಬಂದಮೇಲೆ ನಮಗೆ
ಎಷ್ಟು 6 ಬ್ರಾಂಚಸ್ ಆಗಿದಾವೆ. ಆಮೇಲೆ ಲೆಸನ್ಸು ಭಾಳ ಲೆಂದಿ ಇದಾವೆ. ನಮ್ಗೆ 6 ಪೋರ್ಷನ್ಸ್ನಲ್ಲಿ 6 ಬ್ರಾಂಚಸ್ನಾಗ ನಮ್ಗೆ ಎಲ್ಲ ಲೆಸನ್ಸು ಮಾಡಿ ಆಮೇಲೆ ಎಕ್ಸಾಮ್ನಲ್ಲೂ ನಮಗೆ ಇಷ್ಟು ಟಫ್ ಆಗ್ತದೆ ಅಂದರೆ ಕೆಲವೊಂದು ಬಿಸ್ನೆಸ್ ಸ್ಟಡಿ ಮತ್ತು ನಮ್ಗೆ ಎಕನಾಮಿಕ್ಸ್ ಭಾಳ ಸೇಮ್ ಅನ್ನಿಸ್ಬಿಡ್ತಾವೆ. ಅದಕ್ಕೆ ನಮ್ಮ ಪೋರ್ಷನ್ ಒಂದು ಸ್ವಲ್ಪ ಕಡಿಮೆ ಮಾಡಿ ಎಷ್ಟು ಕಲಿತೀವಲ್ಲ ಅಷ್ಟೇ ಪರ್ಫೆಕ್ಟಾಗಿ ಕಲಿಬೇಕನ್ನೋ ನಮ್ಮ ಆಸೆ. ನಮ್ಮ ಸಮಯ TV ಮುಖಾಂತರ ನಿಮಗೆ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಪೋರ್ಷನ್ ಸ್ವಲ್ಪ ಇದನ್ನು ಲೆಸ್ ಮಾಡಿರಿ, ಆಮೇಲೆ ನಮ್ಮ ಲೆವೆಲಿಗೆ ಇರೋವಂಥದ್ದು ಪೋರ್ಷನ್ನ ನೀವು ಕ್ರಿಯೇಟ್ ಮಾಡಿರಿ. ಧಾರವಾಡದ ವಿದ್ಯಾರ್ಥಿನಿ. ಸೊ ತುಂಬಾ ಲೆಂದೇ ಇರುತ್ತೆ ಲೆಸನ್ಸ್ ಎಲ್ಲ, ಪೋರ್ಷನ್ಸ್ ಎಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಅದನ್ನ ನಾವು ಈಸಿಯಾಗಿ ಯಾವ ಕ್ವೆಶನ್ ಇಂಪಾರ್ಟೆಂಟ್ ಆಗಿ ಅದ್ರಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಓದೋದು ಹೇಗೆ ಸರ್? ಮ್ಯಾಮ್ ವೆರಿ ಸಿಂಪಲ್. ಇವಾಗ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ ನಮಗೆ ಪೋರ್ಷನ್ಸ್ ಜಾಸ್ತಿ ಆಗಿದೆ ಅಂತ. ಬಟ್ ರಿಯಾಲಿಟಿ ಏನಂದ್ರೆ 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ನಾನು 7ನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದನ್ನ ಇವಾಗ ಮಕ್ಕಳು 2ನೇ ಸ್ಟ್ಯಾಂಡರ್ಡ್ 3ನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ಇದು ಯಾಕೆ ಅಂದ್ರೆ ಅವರ ಇಂಟೆಲಿಜೆನ್ಸ್ ಲೆವೆಲ್ ಅಷ್ಟು ಹೆಚ್ಚಾಗಿದೆ. ನಾವು ಟೆಲಿಫೋನ್ ನ ನೋಡಿದ್ದೆ 10 ವರ್ಷ ಆಗಿದ್ದಾಗ, ಈಗ ಮಕ್ಕಳು ಹುಡ್ತಾನೆ ಫೇಸ್ಬುಕ್ ವಾಟ್ಸ್ಆಪ್ ನೋಡ್ತಾರೆ. ಅವರು ನನ್ನ ಮೊಬೈಲ್ಗೆ ಇವಾಗ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಇದೆ, ಹಿಂಗ್ ಓಪನ್ ಮಾಡ್ತಾರೆ. ಅವ್ರ ಫಿಂಗರ್ ಪ್ರಿಂಟ್ ಇಂದ ಓಪನ್ ಮಾಡ್ತಾರೆ. ಆ ಲೆವೆಲ್ ಅಲ್ಲಿ ಇರೋ ಮಕ್ಕಳು ಈಗ ಅವರ ಇಂಟೆಲಿಜೆನ್ಸ್ ಪ್ರಕಾರ ನಾವು ಅವ್ರಿಗೆ ಪೋರ್ಷನ್ ಸೆಟ್ ಮಾಡ್ತೀವಿ. ಈಗ ಮಕ್ಕಳು ಅವ್ರು ಹೇಳಿದ್ದು ಕರೆಕ್ಟ್. ಅವ್ರು ಯಾವ ತರ ನಾವು ಪೋರ್ಷನ್ಸ್ ನ ಕಮ್ಮಿ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ತರ ಅವ್ರಿಗೆ ನಾವು ನ್ಯೂ ಏಜ್ ಲರ್ನಿಂಗ್ ಅಲ್ಲಿ ತೋರಿಸ್ಕೊಡ್ತೀವಿ ಅದನ್ನ ನಾವು ಹೇಳ್ಕೊಡ್ಬೇಕು. ಮೊದಲನೇದಾಗಿ ಇದನ್ನ ನಾವು ಟೀಚರ್ಸ್ಗೆ ತೋರಿಸ್ಬೇಕು. ನಾವು ಪ್ಯಾಟರ್ನ್ಸ್, ಎಷ್ಟೊಂದು ವಿಷಯಗಳು ಟೀಚರ್ಸ್ ಕೂಡ ತಿಳ್ಕೊಳ್ಳುವಂತದ್ದಿರುತ್ತೆ. ಕರೆಕ್ಟ್. ಹಳೆ ಕಾಲದಲ್ಲಿ ಮ್ಯಾಥ್ಸ್ ಹೇಳ್ಕೊಡೋರು, ಈಗ ಮ್ಯಾಥ್ಸ್ ಇಸ್ ನಥಿಂಗ್ ಬಟ್ ರಿಪೀಟೆಡ್. ಇದು ಮ್ಯಾಥ್ಸ್ ಅಲ್ಲಿ ಒಂದು ರೂಲ್ ಹೇಳ್ಕೊಡ್ತಾರೆ, ವಾಟ್ ಇಸ್ ಮಲ್ಟಿಪ್ಲಿಕೇಶನ್ ಅಂತ. ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ರಿಪಿಟೇಟಿವ್ ಅಡಿಷನ್ ಅಂತ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳ್ತಾ ಇದ್ದಾಳೆ. ಇದು ನಾನು 10th ಸ್ಟ್ಯಾಂಡರ್ಡ್ ಅಲ್ಲೂ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ನಾನು ಗಮನ ಹಾರಿಸಲಿಲ್ಲ ಇದ್ರ ಬಗ್ಗೆ. ಮ್ಯಾಥ್ಸ್ ಇಸ್ ಇದು ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಏನು 8 ಸತಿ 5 5 5 ಅನ್ನೋ ಬದಲು ಒಂದೇ ಸತಿ ನೀವು 5 × 5 ಅಂತ ಹೇಳಿ. ಇದು ನ್ಯೂ ಏಜ್ ಲರ್ನಿಂಗ್, ಇದು ಪ್ಯಾಟರ್ನ್ ಲರ್ನಿಂಗ್. ಪ್ಯಾಟರ್ನ್ ಅಂದ್ರೆ ಏನು? ನಾವು ಬರೀ ಸೈನ್ಸ್ ತೋರ್ಸಲ್ಲ, ಸೈನ್ಸ್ ಅನ್ನ ಆರ್ಟ್ಸ್ ಕನೆಕ್ಟ್ ಮಾಡಬೇಕು, ಆರ್ಟ್ಸ್ ಅನ್ನ ಮ್ಯಾಥ್ಸ್ ಕನೆಕ್ಟ್ ಮಾಡಬೇಕು. ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಲಿಯೋನಾರ್ಡೋ ಡಾ ವಿನ್ಸಿ. ಅವರು ಏನೇನ್ ಕ್ರಿಯೇಟ್ ಮಾಡಿದ್ದಾರೆ? ಸಿಸರ್ಸ್ ಅವ್ರು ಕ್ರಿಯೇಟ್ ಮಾಡಿರೋದು. ಮೊನಾಲಿಸಾ ಪೇಂಟಿಂಗ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರು ಜಾಮೆಟ್ರಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಏರ್ಪ್ಲೇನ್ಸ್ ಪ್ರೋಟೋಟೈಪ್ ಮಾಡಿದ್ದಾರೆ, ಟ್ಯಾಂಕ್ ಪ್ರೋಟೋಟೈಪ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಹಿ ವಾಸ್ ಏಬಲ್ ಟು ಲರ್ನ್ ಇನ್ ಅ ಹೋಲಿಸ್ಟಿಕ್ ಮ್ಯಾನರ್. ನಾವು ಹೋಲಿಸ್ಟಿಕ್ ಮ್ಯಾನರ್ ಅಂತೀವಿ. ಹಂಗಂದ್ರೆ ಏನು? ಥಿಯರಿಟಿಕಲಿ, ಪ್ರಾಕ್ಟಿಕಲಿ ಒಂದು 8 ರೀತಿ ಕನೆಕ್ಟ್ ಮಾಡ್ತಾ ಹೋದಾಗ ಮಕ್ಕಳಿಗೆ ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ಕರೆಕ್ಟ್. ಇವಾಗ ಜಯಪ್ರಕಾಶ್ ಸರ್ ಹೇಳಿದ್ರು, ನೀವು ಒಂದು ವಿಷಯನ ತೋರಿಸ್ಕೊಡ್ಬೇಕಾದ್ರೆ ಅದನ್ನ ಅದ್ರ ಬಗ್ಗೆ ಆಗಿರೋ ಒಂದು ಡ್ರಾಮಾ ಕರ್ಕೊಂಡು ಹೋಗಿ. ಈ ತರ ನೀವು ಮಾಡಿದಾಗ ಈಗಿನ ಕಾಲದಲ್ಲಿ ಕಷ್ಟ ಇಲ್ಲ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೀವು ಯಾವುದೇ ಒಂದು ಲೆಸನ್ ಕಷ್ಟ ಅಂತಿದ್ಯಾ, ಆ ಲೆಸನ್ ನ ಸುಮ್ನೆ ಒಂದು ಶೀರ್ಷಿಕೆ ಹಾಕಿ. ಹಾಕಿದಾಗ ಯೂಟ್ಯೂಬ್ ಅಲ್ಲಿ 1000 ಜನ ಆ ಲೆಸನ್ ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಈಗಿನ ಕಾಲದಲ್ಲಿ ಮೊಬೈಲ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಅವರು ಯೂಟ್ಯೂಬ್ ಓಪನ್ ಮಾಡ್ತಾರೆ. ಕರೆಕ್ಟಾ? BSNL ನೆಟ್ವರ್ಕ್ ಸಾಕು, ತುಂಬಾ ಚೆನ್ನಾಗಿದೆ. ಸೊ ನಾನ್ ರಿಕ್ವೆಸ್ಟ್ ಮಾಡೋದೇನು, ಇವಾಗ ನಾನು ಆಸ್ ಅ ಪೇರೆಂಟ್ ನನ್ಗೇನೋ ಅರ್ಥ ಆಗಿಲ್ಲ, ನಾನೇನ್ ಮಾಡ್ತೀನಿ? ವೆರಿ ಸಿಂಪಲ್, ನಾನು ಯೂಟ್ಯೂಬ್ ಹೋಗ್ಬಿಟ್ಟು ಹೌ ಟು ಟೀಚ್ ಅ ಸ್ಟ್ಯಾಂಡರ್ಡ್ 1 ಚೈಲ್ಡ್ ದಿಸ್ ಅಂತ ಹಾಕ್ತೀನಿ, ಇಮಿಡಿಯೇಟ್ ಆಗಿ ಬರುತ್ತೆ. ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಕೂಡ ಅಪ್ಗ್ರೇಡ್ ಆಗಬೇಕು. ಕರೆಕ್ಟ್. ಟೀಚರ್ಸ್ ಅಪ್ಗ್ರೇಡ್ ಆಗಬೇಕು. ಇವಾಗ ಡಾಕ್ಟರ್ ಸಮೀರ್ ಸಿಂಹ ಅಂತ ಒನ್ ಆಫ್ ದ ಬೆಸ್ಟ್ ಎಜುಕೇಶನಲಿಸ್ಟ್ ಇನ್ ಕರ್ನಾಟಕ, ಅವ್ರು ಹೇಳೋದೇನು? ಸ್ಟೂಡೆಂಟ್ಸ್ ಶುಡ್ ನಾಟ್ ಬಿಕಮ್ ಸ್ಟೂಡೆಂಟ್ಸ್ ಶುಡ್ ರಿಮೈನ್ ಸ್ಟೂಡೆಂಟ್ಸ್ ಬಟ್ ಟೀಚರ್ಸ್ ಶುಡ್ ಬಿಕಮ್ ಸ್ಟೂಡೆಂಟ್ಸ್ ಅಂತಾರ ಅವರು. ಅಲ್ವಾ? ನಾವು 30 ವರ್ಷದಿಂದ ಏನೋ ಕಲ್ತಿದೀವಿ, ಅದನ್ನ ಇವತ್ತು ಉಪಯೋಗಿಸಿದ್ರೆ ಖಂಡಿತ ಆ ಮಗುಗೆ ಇದ್ದಿದ್ದು ಒಂದು ಯೋಚನೆ ಇದೆಯಲ್ಲ, ನಾವು ಈಗಿನ ಕಾಲಕ್ಕೆ ಅಪ್ಡೇಟ್ ಆಗಬೇಕು ಅಂತ ಮಕ್ಕಳ ಮನಸ್ಥಿತಿಗೆ ತಕ್ಕ ಹಾಗೆ. ಖಂಡಿತ. ಇವಾಗ ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಕೊಡಿ, ಅದರಲ್ಲಿರೋ ಇಂಪ್ರೂವ್ಮೆಂಟ್ಸ್ ತುಂಬಾ ಇದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಭರತ್ ಚಂದ್ರ ಅವರೇ. ಈಗ ನೀವು ಹೇಳಿದ್ರಿ 4 ಗಂಟೆ ಓದಬೇಕು ಅಂತ, ರಾತ್ರಿ ಹೊತ್ತು, ರಾತ್ರಿ ಟೈಮ್ ಯಾರು ಓದ್ತಾರೆ ಅವರು ರಾತ್ರಿ 4 ಗಂಟೆ, ಬೆಳಗ್ಗೆ ಎದ್ದು 1 ಗಂಟೆ ಅಂತ. ಈಗ 4 ಗಂಟೆ ಓದೋದನ್ನ ಕಂಟಿನ್ಯೂಸ್ ಆಗಿ ಓದ್ಬೇಕಾ ಅಥವಾ 1 ಗಂಟೆ ಓದಿ ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಓದ್ಬೇಕಾ? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಬಹುಶಃ ನಿಮಗೆ ಆ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ, ನನಗೂ ಇತ್ತು. ಉದಾಹರಣೆಗೆ ಈ ಭಾಷಣಗಳನ್ನು ಕೇಳಿದ ಮೇಲೆ ಮಕ್ಕಳಿಗೆ ಬಹಳ ಒಂದು ಇದು ಶುರುವಾಗುತ್ತೆ, ಮೋಟಿವೇಶನ್ ಶುರುವಾಗುತ್ತೆ. ನಿಮ್ಮ ಮಕ್ಕಳದೇ ಹೇಳ್ಬಿಡ್ತೀನಿ, ಮನೆಗೆ ಹೋಗೊಂಡು ಟೈಮ್ ಟೇಬಲ್ ರೆಡಿ ಮಾಡ್ತಾರೆ. 4 ಗಂಟೆ ಓದುವ ಟೈಮ್ ಟೇಬಲ್. ಈ 4 ಗಂಟೆ ಓದುವ ಟೈಮ್ ಟೇಬಲ್ಗೆ 5 ಗಂಟೆ ಆಗುತ್ತೆ.
ರೆಡ್ ಲೈನ್ ಹಾಕೋದು, ಅಂಡರ್ಲೈನ್ ಹಾಕೋದು. ಅಲ್ಲ, ಟೈಮ್ ಟೇಬಲ್ ತುಂಬಾ ನೀಟಾಗಿ ಮಾಡ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಓದೋದಂತೂ ಆಮೇಲೆ ಅದನ್ನ ಗೋಡೆ ಮೇಲೆ ಅನ್ಸ್ಬಿಟ್ಟು ಒಂದು 5 ನಿಮಿಷ ನಗೋದು, ಅಮ್ಮನಿಗೆ ಹೇಳೋದು ಇವತ್ತು ಗ್ಯಾರಂಟಿ 4 ಗಂಟೆ ಓದ್ತೀನಿ. ಆಮೇಲೆ ಚೇರಲ್ಲಿ ಕೂತ್ಕೊಳ್ತಾರೆ, ಇವತ್ತು ಟುಡೇ ಐ ವಿಲ್ ಸ್ಟಡಿ ಫಾರ್ 4 hours ಅಂತ ಕೂತ್ಕೊಳ್ತಾರೆ. ಕುರ್ಚಿಯಲ್ಲಿ ಕುಳಿತ 20 ನಿಮಿಷಗಳ ಬಳಿಕ ಚೇರಿನ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಇನ್ನೊಂದು 5 ನಿಮಿಷ ಆದ್ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೇಳ್ತಾರೆ. ಎದ್ದ ಮೇಲೆ ಅಡಿಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿಬೇಕು, ಕುಡಿದು ವಾಪಸ್ ಬರಬೇಕಾದ್ರೆ ಹಾಲಿನ ಮುಖಾಂತರ ಬರ್ತಾರೆ. ಹಾಲ್ನಲ್ಲಿ ಏನಿದೆ? ಟಿವಿ. ಕೇವಲ 5 ನಿಮಿಷ ಅಂತ ಕೂತ್ಕೊಳ್ತಾರೆ, ವಾಚ್ ನೋಡಿದ್ರೆ ರಾತ್ರಿ 11:30. ಇದು ದಿನ ಆಗ್ತಾ ಇರುವಂತ ದಿನಚರ್ಯೆ. ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ ನನ್ನೊಂದು ಬ್ಯೂಟಿಫುಲ್ ಟೆಕ್ನಿಕ್ ಇದೆ, ಕಮ್ ವಾಟ್ ಮೇ ಟೆಕ್ನಿಕ್ ಅಂತ. ಹುಡುಗರಿಗೆ ಹೇಳ್ಕೊಟ್ಬಿಡ್ತೀನಿ. ಏನು ಅಂತಂದ್ರೆ, ಮೊದಲ ತಯಾರಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ತಯಾರಿ. ಅಂದರೆ 1 ಗಂಟೆ ಮಳೆ ಬರಲಿ, ಬಿಸಿಲಿರಲಿ, ಗುಡುಗು ಬರಲಿ, ಮಿಂಚು ಬರಲಿ, ಅಥವಾ ಅರ್ಥಕ್ವೇಕ್ ಆಗಲಿ, ಕುರ್ಚಿಲಿ ಕೂತ್ಕೊಳ್ಳೋದು. ಅರ್ಥ ಆದಷ್ಟು ಆಗಲಿ ಬಿಡಲಿ. ಇದನ್ನ ಮಾಡಿದ್ರೆ 1 ಗಂಟೆ ಮೇಲೆ 10 ನಿಮಿಷ ಎದ್ದು ಹೋಗೋದು. ಈ 1 ಗಂಟೆ ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಮುಂದಿನ 1 ವಾರದಲ್ಲಿ 2 ವಾರದಲ್ಲಿ 1 ಗಂಟೆ ಕೂತ್ಕೊಂಡಾಗ ಅರ್ಥ ಆಗಕ್ಕೆ ಶುರು ಆಗುತ್ತೆ. 10 ನಿಮಿಷ ಎದ್ಬಿಟ್ಟು ರಿಲ್ಯಾಕ್ಸೇಷನ್ ಮಾಡಬೇಕು. ಇನ್ನು 10 ನಿಮಿಷ ನಾನು ಏನು ಓದಿದ್ದೇನೆ ಅಂತ ಪುಸ್ತಕವನ್ನು ಮಡಿಸಿಟ್ಬಿಟ್ಟು ಕ್ವಶನ್ಗಳು ಹಾಕೋಬೇಕು. ಈಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋಯ್ತು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ 1 hour ಸ್ಟಡಿಂಗ್, 10 minutes ರಿಲ್ಯಾಕ್ಸೇಷನ್ ಅಂತ ಹೇಳ್ಕೊಟ್ಟಿದ್ದೀವಿ. ಬಹಳ ಜನ ವಿದ್ಯಾರ್ಥಿಗಳು ಮನೆಗೆ ಹೋದ್ಮೇಲೆ 10 minutes ರಿಲ್ಯಾಕ್ಸೇಷನ್, 1 hour ಇದು 10 minutes ಸ್ಟಡಿ 1 hour ರಿಲ್ಯಾಕ್ಸೇಷನ್ ಮಾಡ್ಬಿಡ್ತಾರೆ. ಅದು ತಪ್ಪೆ. ಏನಿದ್ರು ಅದು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗೋದು. ಇದು ಇವತ್ತಿಂದ ಪ್ರಾರಂಭ ಆಗಬೇಕು, ಡಿಸೆಂಬರ್ 14ನೇ ತಾರೀಕಿಂದ. ಅರ್ಥ ಆಗ್ಲಿ ಆಗದಿರ್ಲಿ, ಮೊದಲು ಶಿಸ್ತು, ಕೂತ್ಕೊಳ್ಳೋ ಶಿಸ್ತು. ಈಗ ಎಷ್ಟೋ ಜನ ನೋಡ್ತೀವಿ, ಮಲ್ಕೊಂಡು ಬ್ಲಾಂಕೆಟ್ ಎಲ್ಲ ಹೊದ್ಕೊಂಡು ನೀಟಾಗಿ ಪಿಲ್ಲೋ ಹಾಕೊಂಡು ಆಗಿರೋದಿಲ್ಲ, ನಿದ್ರಾ ದೇವತೆ ಬಂದಿರ್ತಾಳೆ. ಮಲಗಿರುವಂತ ಪೊಸಿಷನ್ ರಿಸರ್ವ್ ಆಗಿರೋದೇ ನಿದ್ರೆಗೋಸ್ಕರ ಆಯ್ತಲ್ಲ. ಅದನ್ನ ಮಾಡ್ತು ಅಂತಂದ್ರೆ ಬಾಡಿ ಗೊತ್ತಾಯ್ತು ನಿದ್ರೆ ಮಾಡ್ತಾರೆ ಅಂತ, ಅದು ನಿದ್ರೆ ಮಾಡಕ್ಕೆ ಟ್ರೈ ಮಾಡ್ತಾರೆ. ಕೂತ್ಕೊಳ್ಬೇಕು. ಅದು ಈಸಿ ಚೇರ್ ಅಲ್ಲ, ಸ್ಟ್ರೇಟ್ ಬ್ಯಾಕ್ ಚೇರ್ ಅಲ್ಲಿ ಕರೆಕ್ಟ್ ಆಗಿರೋ ಪೊಸಿಷನ್ ಏನು? ಇದು ಕುರ್ಚಿ, ನನ್ನ ಮುಂದೆ ಟೇಬಲ್ಗೂ ನನಗೆ ಮಧ್ಯದಲ್ಲಿ ಪುಸ್ತಕದಲ್ಲಿ ನನ್ನ ಕಣ್ಣಿಗೆ 12ರಿಂದ 18 ಇಂಚು, ನನ್ನ ಐ ಸೈಡ್ ಡಿಪೆಂಡ್ ಆಗಿ 18 ಇಂಚು ಪುಸ್ತಕಕ್ಕೆ. ಆಮೇಲೆ ಲೈಟು ಎಡಗಡೆ ಭುಜದಿಂದ ಬೀಳಬೇಕು, ರೈಟ್ ಇಂದಲ್ಲ, ಫ್ರಂಟ್ ಇಂದಲ್ಲ. ಆಮೇಲೆ ಲೈಟು ಏನಿದ್ರು ಟ್ಯೂಬ್ ಲೈಟು ಅಥವಾ ಹಾಲೋಜನ್ ಅಂತದ್ದು ಬೆಟರು. ಈ ನೆರಳು ಬರುವಂತಹದ್ದು ಲೈಟ್ಗಳು ಅದೆಲ್ಲ ಹಾಕೋಬಾರ್ದು. ಆಮೇಲೆ ಟೇಬಲ್ ಲ್ಯಾಂಪ್ ಯೂಸ್ ಮಾಡಲೇಬಾರ್ದು. ಆಮೇಲೆ ಸೂರ್ಯನ ಕಿರಣ, ಸೂರ್ಯ ಇರುವಾಗ ಓದುವಂಥದ್ದು ಬಹಳ ಪ್ರಶಸ್ತ. ಬಹಳ ಜನ ಸುಮ್ಮನೆ ಬೆಳಿಗ್ಗೆ ಎಲ್ಲ ವೇಸ್ಟ್ ಮಾಡ್ತಾರೆ, ರಾತ್ರಿ ಮಾತ್ರ ಓದಬೇಕು ಅಂತ. ತಪ್ಪು. ಬೆಳಿಗ್ಗೆ ಹೊತ್ತು ಒಂದು 5-6 ಗಂಟೆ ಓದಿದ್ರೆ ಅದು ಅತಿ ಶ್ರೇಷ್ಠ. ಯಾಕಂದ್ರೆ ಕಣ್ಣು ಕರೆಕ್ಟ್ ಆಗಿ ಕೆಲಸ ಮಾಡೋ ಸೂರ್ಯನ ಬೆಳಕಿನಲ್ಲಿ ಮಾತ್ರ. ಇದನ್ನ ಮಾಡ್ತಾರೆ ಅಂತ ಆದ್ರೆ, ನನ್ನ ಪ್ರಕಾರ ಸರಿಯಾದಂತ, ಈಗ ಅದು ಪರೀಕ್ಷೆಗೆ ರಜಾ ಕೊಡ್ತಾರೆ ಅಂತ ಆದ್ರೆ ಜನವರಿಯಿಂದ ದಿವಸಕ್ಕೆ 1 ಗಂಟೆ ಓದೋದು, 10 ನಿಮಿಷ ರಿಲ್ಯಾಕ್ಸೇಷನ್, 10 ನಿಮಿಷ ಯೋಚನೆ ಮಾಡೋದು, ಇನ್ನೊಂದು 10 ನಿಮಿಷ ತಾಯಿ ಹತ್ರ ಮಾತಾಡೋದು, ತಂದೆ ಹತ್ರ ಮಾತಾಡೋದು, ಮತ್ತೆ ವಾಪಸ್ ಬರೋದು. ಹೀಗೆ ಟೈಮ್ ಟೇಬಲ್ ಹಾಕೊಂಡ್ರೆ 1 ದಿನಕ್ಕೆ 8 ಗಂಟೆಗಳ ಕಾಲ ಆರಾಮಾಗಿ ಅರ್ಥ ಮಾಡಿಕೊಂಡು ಕಾನ್ಸಂಟ್ರೇಷನ್ ಸಹಿತವಾಗಿ ಓದಬಹುದು. ಎಸ್, ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಅದ್ರ ಜೊತೆಗೆ ಓದೋದನ್ನ ಬರೆಯೋದ್ರಿಂದ ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ, ಓದಿದ್ದನ್ನ ಮನನ ಮಾಡ್ಕೊಂಡು ಬರೆಯೋದು ತುಂಬಾ ಉಪಯುಕ್ತ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಜನ ಪೋಷಕರು ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾರೆ. ಟ್ಯೂಷನ್ ಸ್ಕೂಲು ಇದೇ ಆಗುತ್ತೆ. ಟ್ಯೂಷನ್ಗೆ ಹೋಗೋದ್ರಿಂದ ನಿಜಕ್ಕೂ ಪ್ರಯೋಜನಕಾರಿ ಆಗುತ್ತೆ, ಅಥವಾ ಅದನ್ನೇ ಮನೆಯಲ್ಲಿ ಕೂತ್ಕೊಂಡು ಹೆಚ್ಚು ಸಮಯ ಮನೆಯಲ್ಲಿ ನಾವು ಸ್ಪೆಂಡ್ ಮಾಡಿ ಓದಿದ್ರೆ ಹೆಚ್ಚು ಯೂಸ್ಫುಲ್ ಆಗುತ್ತಾ? ಈ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.